ಈಗ ನಿಮ್ಮ ಒಂದು ಗಣಿತದ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ಬಿಡಿಸೋಣ. ಇಲ್ಲಿ ನೋಡಿ, ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 5 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಅಂತ ಕೇಳಿದ್ದಾರೆ. ಉತ್ತರ ಏನಾಗ್ತದೆ? ಸ್ಕ್ವೇರ್ ರೂಟ್ ಆಫ್ 5 ಮೈನಸ್ ಸ್ಕ್ವೇರ್ ರೂಟ್ ಆಫ್ 2. ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 1 ಎಟ್ x ಈಕ್ವಲ್ ಟು 0 ಆದಾಗ ಉತ್ತರ ಏನಾಗ್ತದೆ? ಇದನ್ನು ನೀವು ಬಿಡಿಸಿದರೆ ಉತ್ತರ 1 ಅಂತ ಬರ್ತದೆ. ಅದನ್ನು ನೀವು ನೋಡ್ಬೋದು. ಇಲ್ಲಿ ಕೂಡ 4 ಆಗ್ತದೆ. 4 ಮೈನಸ್ 4 ಪ್ಲಸ್ 1 ಅಂತಂದರೆ 1 ಅಂತ ಬರ್ತದೆ. ಇಲ್ಲಿ ನೋಡಿ, ಎರಡನೇದು ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 1 ಎಟ್ x ಈಕ್ವಲ್ ಟು 0 ಆದಾಗ ಇದು ಟೋಟಲ್ ಎಲ್ಲ 0 ಆಗ್ತದೆ. ಆನ್ಸರ್ ಏನು ಬರ್ತದೆ? 1 ಅಂತ ಬರ್ತದೆ. ಎಕ್ಸ್ಪ್ರೆಸ್ ದ 3x ಪ್ಲಸ್ 2y ಪ್ಲಸ್ 5 ಲೀನಿಯರ್ ಇಕ್ವೇಷನ್ ಇಂದ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0. ಇಲ್ಲೇನಾಗ್ತದೆ? ax ಅಂದಲ್ಲಿ 3 ಇದೆ ಅಂದಮೇಲೆ a ಈಕ್ವಲ್ ಟು 3, by ಎಂದಲ್ಲಿ 2y ಅಂತದೆ, b ಈಕ್ವಲ್ ಟು 2, c ಇದ್ದಲ್ಲಿ 5 ಇದೆ. ತುಂಬ ಸುಲಭವಾಗಿದೆ. a3 b2 c5 is the answer. If equals are added to equal, the wholes are equal. ನೋಡಿ, if equals are added to equal, the wholes are equal. ಯಾವುದಿದು? axiom 2. The value of x is, ನೋಡಿ ಇಲ್ಲಿ ಕೊಟ್ಟಲ್ಲಿ ನೋಡಿ 2x ಡಿಗ್ರಿ x ಡಿಗ್ರಿ. ಇಲ್ಲಿ ನೋಡಿ ಟೋಟಲ್ ನಿಮ್ಗೆ ಗೊತ್ತಿದೆ 180 ಡಿಗ್ರಿ ಇರ್ತದೆ. ಇದು 2x, ಇದು x ಆದರೆ ಇಲ್ಲಿ 120 ಬಂತು, ಇಲ್ಲಿ 60 ಬಂತು. ಅಂದಮೇಲೆ ಆನ್ಸರ್ ಏನು? ಎಕ್ಸ್ದು ಆನ್ಸರ್ ಈಸ್ 60. If 3 sides of one triangle are equal to the 3 sides of another triangle, then the 2 triangles are congruent. This rule is SSS rule. The value of polynomial 2x square plus 3x minus 4 equal to 0 at x equal to 1. ನೋಡಿ, x 1 ಆದರೆ ಏನಾಗ್ತದೆ ನೋಡಿ. x1 ಆದರೆ 2 ಪ್ಲಸ್ 3, 5 ಮೈನಸ್ 4 1 ಅಂದರೆ x equal to 1. A polynomial of one term is called a polynomial of one term is called a binomial. What is the meaning of CPCT? ನೋಡಿ, ಆನ್ಸರ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಇವಕ್ಕೂ ಕೂಡ 1 ಅಂಕ, 8 ಪ್ರಶ್ನೆಗೆ 8 ಅಂಕ. ಉತ್ತರಗಳೊಂದಿಗೆ ಇವುಗಳನ್ನು ಕೂಡ ನಾವೀಗ ನೋಡ್ತಾ ಹೋಗೋಣ. ನೋಡಿ, ವಾಟ್ ಈಸ್ ದ ಮೀನಿಂಗ್ ಆಫ್ CPCT? CPCT stands for corresponding parts of congruent triangles. The formula given by Heron about the area of triangle is also known as Heron's formula, and it is stated as area of triangle. ಈ ಥರ ಬರೀಬೇಕು. Where A, B, C are the sides of the triangle and S semi-perimeter, that is half of the perimeter of the triangle. A plus B plus C by 2. Define a median of triangle ಅಂತ ಕೇಳಿದಾರೆ. 11. A median of triangle divides it into 2 triangles of equal areas. Angle in a semicircle is a right angle. Write the formula for curved surface area of a cylinder and total surface area of a cylinder. ನೋಡಿ, CSA curved surface area equal to 2 pi r h, and TSA total surface area of cylinder 2 pi r bracket r plus h bracket complete. The mean of 10, 7, 13, 20, 15 is, ಮೀನ್ ಯಾವ ರೀತಿ ಇದನ್ನು ಮಾಡ್ಬೇಕು ನಾವು? ಟೋಟಲ್ ಎಷ್ಟು ನಂಬರ್ ಇದ್ದಾವೆ? ಇಲ್ಲಿ 5 ನಂಬರ್ ಇದ್ದಾವೆ. ಎಲ್ಲ ಕೂಡಿಸಿ 65 by 5 ಅಂದರೆ 13 is the mean. Define empirical probability of an event E happening is given by. ನೋಡಿ, ಎಲ್ಲ ಆನ್ಸರ್ಗಳನ್ನು ನೋಡ್ತಾ ಹೋಗಿ. ರೈಟ್ ದ ಫಾರ್ಮುಲಾ ಆಫ್ ವಾಲ್ಯೂಮ್ ಆಫ್ ಎ ಕೋನ್ ಆ್ಯಂಡ್ ವಾಲ್ಯೂಮ್ ಆಫ್ ಎ ಸ್ಪಿಯರ್. ನೋಡಿ, ವಾಲ್ಯೂಮ್ ಆಫ್ ಎ ಕೋನ್, ವಾಲ್ಯೂಮ್ ಆಫ್ ಎ ಸ್ಪಿಯರ್. Find 5 rational numbers between 3 and 4. Notice there are infinite rational numbers in between 3 and 4 can be represented as 24 by 8 and 32 by 8.
ರೆಸ್ಪೆಕ್ಟಿವ್ಲಿ 6 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ನೋಡಿ 25 8 ಮತ್ತು ಇದರ ನಡುವಿನ ಇವೆರಡು ನಡುವಿನ ಇವನ್ನ ಇಲ್ಲಿ ಬರೆಯಲಾಗಿದೆ. ಸಿಂಪ್ಲಿಫೈ ಸ್ಕ್ವೇರ್ ರೂಟ್ ಆಫ್ 3 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 7 ಸ್ಕ್ವೇರ್ ಯೂಸ್ ಎ ಪ್ಲಸ್ ಬಿ ಸ್ಕ್ವೇರ್ ಅನ್ನೋದನ್ನು ಇಲ್ಲಿ ಯೂಸ್ ಮಾಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅನ್ನೋದನ್ನು ಫಾರ್ಮುಲಾ ಹಾಕಿ ಇಲ್ಲಿ ಮಾಡಲಾಗಿದೆ. ಸಿಂಪ್ಲಿಫೈ ನೋಡಿ ಉತ್ತರ ನೋಡ್ತಾ ಹೋಗಿ. ರೈಟ್ ಎನಿ 3 ಯುಕ್ಲಿಡ್ಸ್ ಪೋಸ್ಟುಲೇಟ್ಸ್ ನೋಡಿ ಪೋಸ್ಟುಲೇಟ್ 1 ಪೋಸ್ಟುಲೇಟ್ 2 3 4 ಕೂಡ ಕೊಟ್ಟಿದ್ದಾರೆ. ಎನಿ 3 ಅಂತ ಕೇಳಿದರೆ ಇಲ್ಲಿ 4 ಕೊಡಲಾಗಿದ್ರೆ ಯಾವುದಾದ್ರೂ 3 ಬರೀಬೇಕು ನೀವು. ರೈಟ್ ಎನಿ 4 ಟೈಪ್ಸ್ ಆಫ್ ಆ್ಯಂಗಲ್ಸ್ ನೋಡಿ ಅಕ್ಯೂಟ್ ಆ್ಯಂಗಲ್, ರೈಟ್ ಆ್ಯಂಗಲ್ಸ್, ಆಬ್ಟ್ಯೂಸ್ ಆ್ಯಂಗಲ್, ಸ್ಟ್ರೇಟ್ ಆ್ಯಂಗಲ್, ರಿಫ್ಲೆಕ್ಸ್ ಆ್ಯಂಗಲ್ ಕೂಡ ಕೊಟ್ಟಿದ್ದಾರೆ. ನೀವು ಎನಿ 4 ಟೈಪ್ಸ್ ಆಫ್ ಆ್ಯಂಗಲ್ಸ್ ಬರಿಬೇಕು. ನೋಡಿ ಯಾವುದಾದ್ರೂ ನಿಮ್ಮ ಸಿಲೆಬಸ್ನಲ್ಲಿ ಇಲ್ಲ ಅಂತಂದರೆ ಅದನ್ನು ಬಿಟ್ಟು ಬೇರೆ ನೋಡಿ. ರೈಟ್ ಎ ಪೇರ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆ್ಯಂಡ್ ಇಂಟೀರಿಯರ್ ಆ್ಯಂಗಲ್ಸ್ ನೋಡಿ ಇವು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆ್ಯಂಡ್ ಇಂಟೀರಿಯರ್ ಆ್ಯಂಗಲ್ಸ್. ಡಿವೈಡ್ ಪಿ ಎಕ್ಸ್ ಬೈ ಜಿ ಎಕ್ಸ್ ವೇರ್ ಪಿ ಎಕ್ಸ್ ನೋಡಿ ಪ್ರಶ್ನೆಯನ್ನು ನೋಡಿ ಸೊಲ್ಯೂಷನ್ ಕೊಡಲಾಗಿದೆ. ಎಕ್ಸ್ಪ್ಯಾಂಡ್ ಯೂಸಿಂಗ್ ಸೂಟೇಬಲ್ ಡಿವೈಸಸ್ ಇಲ್ಲಿ ಏಕೆ ಬಂದಿದೆ ಇದು. ಎಕ್ಸ್ಪ್ಯಾಂಡ್ ಯೂಸಿಂಗ್ ಸೂಟೇಬಲ್ ಡಿವೈಸಸ್ ಬೇರೆ ಬೇರೆ ವರ್ಡ್ ಇದು. ಸೊಲ್ಯೂಷನ್ ಕೊಟ್ಟಿದ್ದಾರೆ ನೋಡಿ. ಇ ಆ್ಯಂಡ್ ಎಫ್ ಆರ್ ರೆಸ್ಪೆಕ್ಟಿವ್ಲಿ ದ ಮಿಡ್ ಪಾಯಿಂಟ್ಸ್ ಆಫ್ ಈಕ್ವಲ್ ನೋಡಿ 25th ಕ್ವಶನ್. ಪಕ್ಕದಲ್ಲೇ ಫಿಗರ್ ಕೂಡ ಇದೆ, ಅದನ್ನು ಕೂಡ ನೋಡ್ಬೋದು ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು. ಬಿ ಎಫ್ ಈಕ್ವಲ್ ಟು ಸಿ ಸಿ ಪಿ ಸಿ ಟಿ. 26 ಕನ್ಸ್ಟ್ರಕ್ಟ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಎ ಗಿವನ್ ಲೈನ್ ಸೆಗ್ಮೆಂಟ್ 8 cm ನೋಡಿ ಸೊಲ್ಯೂಷನ್ ಡಯಾಗ್ರಾಮ್ ಕೂಡ ಇದೆ. ಪ್ರೂವ್ ದ್ಯಾಟ್ ಇಫ್ ದ ಡಯಾಗೋನಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಬೈಸೆಕ್ಟ್ ಈಚ್ ಅದರ್ ದೆನ್ ಇಟ್ ಈಸ್ ಪ್ಯಾರಲೆಲೋಗ್ರಾಮ್ ಅಂತ ಪ್ರೂವ್ ಮಾಡಿರಿ ಅಂತ. ಇಲ್ಲಿ ಉತ್ತರಗಳನ್ನು ವಿತ್ ಡಯಾಗ್ರಾಮ್ ನೋಡ್ಬೋದು ನೀವು. ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ 2 sides ಆಫ್ ವಿಚ್ ಆರ್ 8 cm 11 cm ನೋಡಿ 8 cm 11 cm ಆ್ಯಂಡ್ ಪೆರಿಮೀಟರ್ ಈಸ್ 32 cm ನೋಡಿ ಪೆರಿಮೀಟರ್ 32 cm ಅಂದಾಗ 32 cm 8 + 11 ಕೂಡಿ ಕಳಿಬೇಕು, ಆವಾಗ 13 cm ಉಳಿತದೆ. ಅದು ಇಲ್ಲಿ ನಾವು 13 cm ಅಂತ ಬರ್ಕೋತೀವಿ ಮುಂದೆ. ಸೊ 2s = 32 s - a s - b s - c ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಈ ರೀತಿ ಕಂಡುಹಿಡಬೇಕು. ಶೋ ದ್ಯಾಟ್ ಸ್ಕ್ವೇರ್ ರೂಟ್ ಆಫ್ 5 ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಆನ್ ದ ನಂಬರ್ ಲೈನ್ ನೋಡಿ ಫಿಗರ್ ಮತ್ತು ಸೊಲ್ಯೂಷನ್ ಎರಡನ್ನು ಕೊಡಲಾಗಿದೆ. ನೆಕ್ಸ್ಟ್ 30 ನೋಡಿ. ಸಿ ಫಿಗರ್ ಆ್ಯಂಡ್ ರೈಟ್ ದ ಫಾಲೋವಿಂಗ್. ದ ಕೋಆರ್ಡಿನೇಟ್ಸ್ ಆಫ್ ಬಿ ಆ್ಯಂಡ್ ಡಿ, ಕೋಆರ್ಡಿನೇಟ್ಸ್ ಆಫ್ ಸಿ ಆ್ಯಂಡ್ ಡಿ, ದ ಪಾಯಿಂಟ್ ಐಡೆಂಟಿಫೈ ಬೈ ದ ಕೋಆರ್ಡಿನೇಟ್ಸ್ ಸರಿಯಾಗಿ ನೋಡ್ಕೊಳ್ಳಿ. ಹೈ ಕ್ವಾಲಿಟಿಯಲ್ಲಿ ಇಟ್ಕೊಂಡು ನೀವು ಯೂಟ್ಯೂಬ್ನಲ್ಲಿ ಕ್ವಾಲಿಟಿ ಸೆಟ್ ಮಾಡಿ ನೋಡ್ಕೊಳ್ಳಿ. ಪ್ರೂವ್ ದ್ಯಾಟ್ ದ ಲೈನ್ ಡ್ರಾನ್ ಥ್ರೂ ದ ಸೆಂಟರ್ ಆಫ್ ಎ ಸರ್ಕಲ್ ಟು ಬೈಸೆಕ್ಟ್ ಎ ಕಾರ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಕಾರ್ಡ್. ಸೊಲ್ಯೂಷನ್ ನೋಡಿ ಯಾವ ರೀತಿ ಮಾಡಬೇಕು ಅನ್ನೋದು. ಇನ್ ದ ಫಿಗರ್ ಟ್ರಯಾಂಗಲ್ ಎ ಬಿ ಸಿ 69 degree, ಟ್ರಯಾಂಗಲ್ ಎ ಸಿ ಬಿ 31 degree. ಫೈಂಡ್ ಆ್ಯಂಗಲ್ ಬಿ ಡಿ ಸಿ ನೋಡಿ ಆ್ಯಂಗಲ್ ಬಿ ಡಿ ಸಿ ಫೈಂಡ್ ಮಾಡಿ ಅಂತಂದಿದ್ದಾರೆ. ಆ್ಯಂಗಲ್ ಬಿ ಡಿ ಸಿ 80 degree ಬಂದಿದೆ. ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ. ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಹೆಮಿಸ್ಪಿಯರ್ ಆಫ್ ರೇಡಿಯಸ್ 21 cm. ನೆಕ್ಸ್ಟ್ 34 ಡ್ರಾ ದ ಗ್ರಾಫ್ ಆಫ್ x + y = 6 ನೋಡಿ ಗ್ರಾಫನ್ನು ತೆಗೆಯಲಾಗಿದೆ. ಸೊಲ್ಯೂಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ತಾ ಹೋಗ್ಬೋದು ನೀವು. 36 ಎ ಶಾರ್ಟ್ ಪುಟ್ ಇಸ್ ಸಾಲಿಡ್ ಸ್ಪಿಯರ್ ಮೇಡ್ ಆಫ್ ಮೆಟಲ್ ಆ್ಯಂಡ್ ಇಟ್ಸ್ ಮಾಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಇಟ್ಸ್ ವಾಲ್ಯೂಮ್ ನೋಡಿ. ಕ್ವಶನ್ ನೋಡಿ ಆನ್ಸರ್ಗಳನ್ನು ನೋಡಿ. ಎ ಬಿ ಸಿ ಅಂತ ಎ ಬಿ ಇದೆ, ಎ ಸೊಲ್ಯೂಷನ್ ಇಲ್ಲಿದೆ, ಬಿ ಸೊಲ್ಯೂಷನ್ ಇಲ್ಲಿದೆ. 37 ಎ ಫ್ಯಾಮಿಲಿ ವಿತ್ ಎ ಮಂತ್ಲಿ ಇನ್ಕಮ್ ಆಫ್ 20,000 ಹ್ಯಾಡ್ ಪ್ಲ್ಯಾನ್ಡ್ ದ ಫಾಲೋವಿಂಗ್ ಎಕ್ಸ್ಪೆಂಡಿಚರ್ ಪರ್ ಮಂತ್ ನೋಡಿ ಇಲ್ಲೆಲ್ಲ ಡಿವೈಡ್ ಮಾಡಿದ್ದಾರೆ. ಗ್ರಾಸರಿ, ರೆಂಟ್, ಎಜುಕೇಷನ್, ಮೆಡಿಸಿನ್, ಫ್ಯೂಯಲ್, ಎಂಟರ್ಟೈನ್ಮೆಂಟ್, ಮಿಸ್ಲೇನಿಯಸ್ ಅಂತ. ಡ್ರಾ ಎ ಬಾರ್ ಚಾರ್ಟ್ ಫಾರ್ ದ ಅಬೌವ್ ಡಾಟಾ ನೋಡಿ ಇಲ್ಲೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಾರ್ ಚಾರ್ಟನ್ನು ಕೊಟ್ಟಿದ್ದಾರೆ, ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ತಾ ಹೋಗ್ಬೋದು ನೀವು. The lengths of 40 leaves of a plant are measured correct to 1 mm and the obtained data is represented in the following table. Length and leaves ನೋಡಿ ಇದನ್ನು ಉತ್ತರವನ್ನು ನೀವು ನೋಡ್ಬೋದು. ನೋಡಿ ಇಲ್ಲಿ ಸಬ್ ಕ್ವಶನ್ ಎ ಬಿ ಸಿ
ಸೊಲ್ಯೂಷನ್ ಎಲ್ಲ ನೋಡ್ತಾ ಹೋಗಿ. ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ನೋಡಿದೆವು. ಮತ್ತೆ ಭೇಟಿಯಾಗೋಣ.